ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತಿದ್ರು ಕೂಡ ರೈತರಿಂದ ಏನು ಉಳಿಯುವಂಥ ಕಾರ್ಖಾನೆಗಳು, ರೈತರಿಂದ ಬೆಳೆಯುವಂಥ ಕಾರ್ಖಾನೆ ಮಾಲೀಕರಿಗೆ ರೈತರು ಬೇಡಾಗಿದ್ದಾರೆ ಮತ್ತು ರೈತರಿಗೆ ಒಂದು ವೇಳೆ ಕಬ್ಬನ್ನು ಏನು ಕಳಿಸೋದನ್ನು ನಿಲ್ಲಿಸಿದರೆ ಇಡೀ ಸಕ್ಕರೆ ಕಾರ್ಖಾನೆಗಳು ಕೂಡ ಮುಚ್ಚಿ ಮನೆ ಬಾಗಿಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಕಾರ್ಖಾನೆಗಳು ರೈತರ ಹಿತ ದೃಷ್ಟಿ ಕೂಡ ಬರಬೇಕು, ಜೊತೆಗೆ ರೈತರ ಹಿತ ಕಾಯುವ ಮೂಲಕ ಏನು ಮುಂದಾಗಬೇಕು. ಜೊತೆಗೆ ಇಷ್ಟೆಲ್ಲ 6ನೇ ದಿನಕ್ಕೆ ಹೋರಾಟ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಯಾವ ಏನು ಸಕ್ಕರೆ ಮಾಲೀಕರಿರ್ಬೋದು ಅಥವಾ ಯಾರೂ ಕೂಡ ಅವರ ನೆರವಿಗೆ ಬರ್ತಾ ಇಲ್ಲ. ಜೊತೆಗೆ ಮಾನವೀಯತೆಯ ದೃಷ್ಟಿಗೂ ಕೂಡ ಅವರ ಜೊತೆಗೆ ಮಾತುಕತೆಗೆ ಬಂದಿಲ್ಲ ಅನ್ನೋ ಒಂದು ಆರೋಪವನ್ನು ಸಾಕಷ್ಟು ರೈತರು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ನನ್ನ ಜೊತೆಗೆ ಇಲ್ಲಿ ರೈತರು ಕೂಡ ಇರುವಂಥದ್ದು, ಅವರನ್ನೇ ಮಾತಾಡ್ತಾರೆ. ಸರ್, ಸಕ್ಕರೆ ಕಾರ್ಖಾನೆ ಮಾಲೀಕರು ಇದ್ದಾರೆ, ಸಾಕಷ್ಟು 26 ಕಾರ್ಖಾನೆ, ಯಾರೂ ಬಂದಿಲ್ಲ, ಏನು ಹೇಳ್ತಾರೆ? ಇವತ್ತಿನ ದಿನ ನಾವು ಹೇಳಕ್ಕೆ ಕಷ್ಟಪಡ್ತೀವಿ ಅಂದ್ರೆ ಇಲ್ಲಿ ಇಷ್ಟು 5-6 ದಿವಸ ಆದ್ರೂ ಇವತ್ತಿನ ದಿನ ಇಲ್ಲಿ ಸ್ಟ್ರೈಕ್ ನಡೆದೈತಿ, ರೈತರ ಸಲುವಾಗಿ ಸ್ಟ್ರೈಕ್ ನಡೆದೈತಿ. ನಾವು ಕಬ್ಬು ಬೆಳೆಯೋರು ನಾವು ಯಾರ ಅಪ್ಪಂದೈತಿ, ನಮ್ಮ ಅಪ್ಪನ ಕಬ್ಬ. ಯಾರೂ ಇಲ್ಲಿ ಈಗ ಸದ್ಯ ಗೋಕಾಕ್ ತಾಲೂಕು, ಮೂಡಲಗಿ ತಾಲೂಕು ಅರ್ಬಾಯಿ ಕ್ಷೇತ್ರದ ಬಾಲಚಂದ್ರ ಜಾರಕಿಹೊಳಿ ಕೂಡ ಇಲ್ಲಿ ಆಗಮಿಸಿಲ್ಲ. ಈ ಭಾಗದ MP ಆದಂಥ ನಮ್ಮ ಮೇಡಮ್ ಅವರು ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿ ಆದಂಥ ಅವರು ಕೂಡ ಇಲ್ಲಿ ಅವರು ಆಗಮಿಸಿಲ್ಲ. ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಕೂಡ ಇಲ್ಲಿ ಆಗಮಿಸಿಲ್ಲ. ಈ ಭಾಗದ ಮತ್ತು ಈ ನಮ್ಮ ಸಕ್ಕರೆ ಕಾರ್ಖಾನೆಯ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಕೂಡ ಇಲ್ಲಿ ಆಗಮಿಸಿಲ್ಲ. ಯಾರು ಕೂಡ ಇಲ್ಲಿ ರೈತರಿಗೆ ಬೆಂಬಲವನ್ನು ನೀಡ್ತಾ ಇಲ್ಲ. ಯಾಕೆ ನೀಡ್ತಾ ಇಲ್ಲ ಅನ್ನೋದು ಇದು ಜನರು ಆಕ್ರೋಶ ಆಗಿದೆ. 3,500 ರೂಪಾಯಿ ಇವತ್ತಿನ ದಿನ ಬಿಲ್ ಘೋಷಣೆ ಆಗಲೇಬೇಕು. ಆಗುವ ತನಕ ಈ ರೈತರು ಯಾರು ಈ ಆಕ್ರೋಶವನ್ನು ನಿಲ್ಲಿಸೋದಿಲ್ಲ ಅಂತೇಳಿ ನಾನು ಈ ವಿನಂತಿಯನ್ನು ಹೇಳ್ಕೊತೀವಿ. ಅದೇ ರೀತಿಯಾಗಿ ಈ ಸಲ 3,500 ರೂಪಾಯಿ ಈ ಘೋಷಣೆಯನ್ನು ನಾವು ಮಾಡ್ತಾಕತ್ತೀವಿ. ಇವು ಸರ್ಕಾರದವರು 3,500 ರೂಪಾಯಿ ಕೊಡಲೇಬೇಕು. ಇದು ರೈತರು ಹೇಳ್ತಿರುವಂಥದ್ದು. ಪ್ರಮುಖವಾಗಿ ಏನು ನಮಗೆ 3,500 ರೂಪಾಯಿಯನ್ನು ಕೊಡಲೇಬೇಕು ಅನ್ನೋ ನಿಟ್ಟಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಹಾಗಾಗಿ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು. ಈ ಹೋರಾಟ ರಾಜ್ಯಾದ್ಯಂತ ವ್ಯಾಪಿಸುವ ಮುನ್ನವೇ ಎಚ್ಚೆತ್ತುಕೊಂಡು ರೈತರಿಗೆ ನ್ಯಾಯಯುತವಾದಂಥ ಬೆಲೆಯನ್ನು ಕೊಡಬೇಕು. ಜೊತೆಗೆ 3,500 ರೂಪಾಯಿ ಕೇಳ್ತಿದ್ದಾರೆ, ಅದನ್ನು ಕೊಡಬೇಕು. ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಸಭೆಯನ್ನಾದರೂ ಮಾಡಬೇಕು. ಜೊತೆಗೆ ಉಸ್ತುವಾರಿ ಸಚಿವರು ತವರು ಕ್ಷೇತ್ರ ಇದೆ, ಅವರು ಕೂಡ ಇಲ್ಲಿ ಬಂದು ಭೇಟಿ ನೀಡಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ಭೇಟಿ ನೀಡಿಲ್ಲ. ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಬಂದು ಭೇಟಿ ನೀಡಿಲ್ಲ ಅನ್ನೋ ಒಂದು ಆರೋಪವನ್ನು ಮಾಡ್ತಿದ್ರು. ಹಾಗಾಗಿ ಮಾನವೀಯತೆಯ ದೃಷ್ಟಿಯಿಂದ ಬಂದು ರೈತರ ಸಂಕಷ್ಟಕ್ಕೆ ರೈತರ ಸಂಕಷ್ಟಕ್ಕೆ ಈ ಜನಪ್ರತಿಗಳು ಮುಂದಾಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಇಲ್ಲಿರುವಂಥ ರೈತರು ಮಾಡ್ತಿರುವಂಥದ್ದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತಿದ್ರು ಕೂಡ ರೈತರಿಂದ ಏನು ಉಳಿಯುವಂಥ ಕಾರ್ಖಾನೆಗಳು, ರೈತರಿಂದ ಬೆಳೆಯುವಂಥ ಕಾರ್ಖಾನೆ ಮಾಲೀಕರಿಗೆ ರೈತರು ಬೇಡಾಗಿದ್ದಾರೆ ಮತ್ತು ರೈತರಿಗೆ ಒಂದು ವೇಳೆ ಕಬ್ಬನ್ನು ಏನು ಕಳಿಸೋದನ್ನು ನಿಲ್ಲಿಸಿದರೆ ಇಡೀ ಸಕ್ಕರೆ ಕಾರ್ಖಾನೆಗಳು ಕೂಡ ಮುಚ್ಚಿ ಮನೆ ಬಾಗಿಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಕಾರ್ಖಾನೆಗಳು ರೈತರ ಹಿತ ದೃಷ್ಟಿ ಕೂಡ ಬರಬೇಕು, ಜೊತೆಗೆ ರೈತರ ಹಿತ ಕಾಯುವ ಮೂಲಕ ಏನು ಮುಂದಾಗಬೇಕು. ಜೊತೆಗೆ ಇಷ್ಟೆಲ್ಲ 6ನೇ ದಿನಕ್ಕೆ ಹೋರಾಟ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಯಾವ ಏನು ಸಕ್ಕರೆ ಮಾಲೀಕರಿರ್ಬೋದು ಅಥವಾ ಯಾರೂ ಕೂಡ ಅವರ ನೆರವಿಗೆ ಬರ್ತಾ ಇಲ್ಲ. ಜೊತೆಗೆ ಮಾನವೀಯತೆಯ ದೃಷ್ಟಿಗೂ ಕೂಡ ಅವರ ಜೊತೆಗೆ ಮಾತುಕತೆಗೆ ಬಂದಿಲ್ಲ ಅನ್ನೋ ಒಂದು ಆರೋಪವನ್ನು ಸಾಕಷ್ಟು ರೈತರು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ನನ್ನ ಜೊತೆಗೆ ಇಲ್ಲಿ ರೈತರು ಕೂಡ ಇರುವಂಥದ್ದು, ಅವರನ್ನೇ ಮಾತಾಡ್ತಾರೆ. ಸರ್, ಸಕ್ಕರೆ ಕಾರ್ಖಾನೆ ಮಾಲೀಕರು ಇದ್ದಾರೆ, ಸಾಕಷ್ಟು 26 ಕಾರ್ಖಾನೆ, ಯಾರೂ ಬಂದಿಲ್ಲ, ಏನು ಹೇಳ್ತಾರೆ? ಇವತ್ತಿನ ದಿನ ನಾವು ಹೇಳಕ್ಕೆ ಕಷ್ಟಪಡ್ತೀವಿ ಅಂದ್ರೆ ಇಲ್ಲಿ ಇಷ್ಟು 5-6 ದಿವಸ ಆದ್ರೂ ಇವತ್ತಿನ ದಿನ ಇಲ್ಲಿ ಸ್ಟ್ರೈಕ್ ನಡೆದೈತಿ, ರೈತರ ಸಲುವಾಗಿ ಸ್ಟ್ರೈಕ್ ನಡೆದೈತಿ. ನಾವು ಕಬ್ಬು ಬೆಳೆಯೋರು ನಾವು ಯಾರ ಅಪ್ಪಂದೈತಿ, ನಮ್ಮ ಅಪ್ಪನ ಕಬ್ಬ. ಯಾರೂ ಇಲ್ಲಿ ಈಗ ಸದ್ಯ ಗೋಕಾಕ್ ತಾಲೂಕು, ಮೂಡಲಗಿ ತಾಲೂಕು ಅರ್ಬಾಯಿ ಕ್ಷೇತ್ರದ ಬಾಲಚಂದ್ರ ಜಾರಕಿಹೊಳಿ ಕೂಡ ಇಲ್ಲಿ ಆಗಮಿಸಿಲ್ಲ. ಈ ಭಾಗದ MP ಆದಂಥ ನಮ್ಮ ಮೇಡಮ್ ಅವರು ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿ ಆದಂಥ ಅವರು ಕೂಡ ಇಲ್ಲಿ ಅವರು ಆಗಮಿಸಿಲ್ಲ. ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಕೂಡ ಇಲ್ಲಿ ಆಗಮಿಸಿಲ್ಲ. ಈ ಭಾಗದ ಮತ್ತು ಈ ನಮ್ಮ ಸಕ್ಕರೆ ಕಾರ್ಖಾನೆಯ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಕೂಡ ಇಲ್ಲಿ ಆಗಮಿಸಿಲ್ಲ. ಯಾರು ಕೂಡ ಇಲ್ಲಿ ರೈತರಿಗೆ ಬೆಂಬಲವನ್ನು ನೀಡ್ತಾ ಇಲ್ಲ. ಯಾಕೆ ನೀಡ್ತಾ ಇಲ್ಲ ಅನ್ನೋದು ಇದು ಜನರು ಆಕ್ರೋಶ ಆಗಿದೆ. 3,500 ರೂಪಾಯಿ ಇವತ್ತಿನ ದಿನ ಬಿಲ್ ಘೋಷಣೆ ಆಗಲೇಬೇಕು. ಆಗುವ ತನಕ ಈ ರೈತರು ಯಾರು ಈ ಆಕ್ರೋಶವನ್ನು ನಿಲ್ಲಿಸೋದಿಲ್ಲ ಅಂತೇಳಿ ನಾನು ಈ ವಿನಂತಿಯನ್ನು ಹೇಳ್ಕೊತೀವಿ. ಅದೇ ರೀತಿಯಾಗಿ ಈ ಸಲ 3,500 ರೂಪಾಯಿ ಈ ಘೋಷಣೆಯನ್ನು ನಾವು ಮಾಡ್ತಾಕತ್ತೀವಿ.
ಇವು ಸರ್ಕಾರದವರು 3,500 ರೂಪಾಯಿ ಕೊಡಲೇಬೇಕು. ಇದು ರೈತರು ಹೇಳ್ತಿರುವಂಥದ್ದು ಪ್ರಮುಖವಾಗಿ ಏನು ನಮಗೆ 3,500 ರೂಪಾಯಿ ಕೊಡಲೇಬೇಕು ಅನ್ನೋ ನಿಟ್ಟಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಹಾಗಾಗಿ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು. ಈ ಹೋರಾಟ ರಾಜ್ಯಾದ್ಯಂತ ವ್ಯಾಪಿಸುವ ಮುನ್ನವೇ ಎಚ್ಚೆತ್ತುಕೊಂಡು ರೈತರಿಗೆ ನ್ಯಾಯಯುತವಾದಂಥ ಬೆಲೆಯನ್ನು ಕೊಡಬೇಕು. ಜೊತೆಗೆ 3,500 ರೂಪಾಯಿ ಕೇಳ್ತಿದ್ದಾರೆ, ಅದನ್ನು ಕೊಡಬೇಕು. ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಸಭೆಯನ್ನಾದರೂ ಮಾಡಬೇಕು. ಜೊತೆಗೆ ಉಸ್ತುವಾರಿ ಸಚಿವರು ತವರು ಕ್ಷೇತ್ರ ಇದೆ, ಅವರು ಕೂಡ ಇಲ್ಲಿ ಬಂದು ಭೇಟಿ ನೀಡಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ಭೇಟಿ ನೀಡಿಲ್ಲ. ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಬಂದು ಭೇಟಿ ನೀಡಿಲ್ಲ ಅನ್ನೋ ಒಂದು ಆರೋಪವನ್ನು ಮಾಡ್ತಿದ್ರು. ಹಾಗಾಗಿ ಮಾನವೀಯತೆಯ ದೃಷ್ಟಿಯಿಂದ ಬಂದು ರೈತರ ಸಂಕಷ್ಟಕ್ಕೆ ರೈತರ ಸಂಕಷ್ಟಕ್ಕೆ ಈ ಜನಪ್ರತಿಗಳು ಮುಂದಾಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಇಲ್ಲಿರುವಂಥ ರೈತರು ಮಾಡ್ತಿರುವಂಥದ್ದು. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಆಗ್ತಿದ್ರು ಕೂಡ ರೈತರಿಂದ ಉಳಿಯುವಂಥ ಕಾರ್ಖಾನೆಗಳು, ರೈತರಿಂದ ಬೆಳೆಯುವಂಥ ಕಾರ್ಖಾನೆ ಮಾಲೀಕರಿಗೆ ರೈತರು ಬೇಡಾಗಿದ್ದಾರೆ. ಮತ್ತು ರೈತರಿಗೆ ಒಂದು ವೇಳೆ ಕಬ್ಬನ್ನು ಕಳಿಸೋದನ್ನು ನಿಲ್ಲಿಸಿದರೆ ಇಡೀ ಸಕ್ಕರೆ ಕಾರ್ಖಾನೆಗಳು ಕೂಡ ಮುಚ್ಚಿ ಮನೆ ಬಾಗಿಲಿಗೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹಾಗಾಗಿ ಕಾರ್ಖಾನೆಗಳು ರೈತರ ಹಿತ ದೃಷ್ಟಿ ಕೂಡ ಬರಬೇಕು. ಜೊತೆಗೆ ರೈತರ ಹಿತ ಕಾಯುವ ಮೂಲಕ ಮುಂದಾಗಬೇಕು. ಜೊತೆಗೆ ಇಷ್ಟೆಲ್ಲ 6ನೇ ದಿನಕ್ಕೆ ಹೋರಾಟ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಯಾವ ಸಕ್ಕರೆ ಮಾಲೀಕರಿರ್ಬೋದು ಅಥವಾ ಯಾರೂ ಕೂಡ ಅವರ ನೆರವಿಗೆ ಬರ್ತಾ ಇಲ್ಲ. ಜೊತೆಗೆ ಮಾನವೀಯತೆಯ ದೃಷ್ಟಿಗೂ ಕೂಡ ಅವರ ಜೊತೆಗೆ ಮಾತುಕತೆಗೆ ಬಂದಿಲ್ಲ ಅನ್ನೋ ಒಂದು ಆರೋಪವನ್ನು ಸಾಕಷ್ಟು ರೈತರು ಕೂಡ ಇಲ್ಲಿ ಮಾಡ್ತಾ ಇರುವಂಥದ್ದು. ನನ್ನ ಜೊತೆಗೆ ಇಲ್ಲಿ ರೈತರು ಕೂಡ ಇರುವಂಥದ್ದು, ಅವರನ್ನೇ ಮಾತಾಡ್ತಾರೆ. ಸರ್, ಸಕ್ಕರೆ ಕಾರ್ಖಾನೆ ಮಾಲೀಕರು ಇದ್ದಾರೆ, ಸಾಕಷ್ಟು 26 ಕಾರ್ಖಾನೆ, ಯಾರೂ ಬಂದಿಲ್ಲ, ಏನು ಹೇಳ್ತಾರೆ? ಇವತ್ತಿನ ದಿನ ನಾವು ಹೇಳಕ್ಕೆ ಕಷ್ಟಪಡ್ತೀವಿ ಅಂದ್ರೆ ಇಲ್ಲಿ ಇಷ್ಟು 5-6 ದಿವಸ ಆದ್ರೂ ಇವತ್ತಿನ ದಿನ ಇಲ್ಲಿ ಸ್ಟ್ರೈಕ್ ನಡೆದೈತಿ, ರೈತರ ಸಲುವಾಗಿ ಸ್ಟ್ರೈಕ್ ನಡೆದೈತಿ. ನಾವು ಕಬ್ಬು ಬೆಳೆಯವ್ರು ನಾವು ಯಾರ ಅಪ್ಪಂದೈತಿ, ನಮ್ಮ ಅಪ್ಪನ ಕಬ್ಬ. ಯಾರೂ ಇಲ್ಲಿ ಈಗ ಸದ್ಯ ಗೋಕಾಕ್ ತಾಲೂಕು, ಮೂಡಲಗಿ ತಾಲೂಕು ಅರ್ಬಾಯಿ ಕ್ಷೇತ್ರದ ಬಾಲಚಂದ್ರ ಜಾರಕಿಹೊಳಿ ಕೂಡ ಇಲ್ಲಿ ಆಗಮಿಸಿಲ್ಲ. ಈ ಭಾಗದ MP ಆದಂಥ ನಮ್ಮ ಮೇಡಮ್ ಅವರು ಸತೀಶ್ ಜಾರಕಿಹೊಳಿ ಅವರ ಸುಪುತ್ರಿ ಆದಂಥ ಅವರು ಕೂಡ ಇಲ್ಲಿ ಅವರು ಆಗಮಿಸಿಲ್ಲ. ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಕೂಡ ಇಲ್ಲಿ ಆಗಮಿಸಿಲ್ಲ. ಈ ಭಾಗದ ಮತ್ತು ಈ ನಮ್ಮ ಸಕ್ಕರೆ ಕಾರ್ಖಾನೆಯ ಸಚಿವರಾದಂಥ ಶಿವಾನಂದ ಪಾಟೀಲ್ ಅವರು ಕೂಡ ಇಲ್ಲಿ ಆಗಮಿಸಿಲ್ಲ. ಯಾರು ಕೂಡ ಇಲ್ಲಿ ರೈತರಿಗೆ ಬೆಂಬಲವನ್ನು ನೀಡ್ತಾ ಇಲ್ಲ. ಯಾಕೆ ನೀಡ್ತಾ ಇಲ್ಲ ಅನ್ನೋದು ಇದು ಜನರು ಆಕ್ರೋಶ ಆಗಿದೆ. 3,500 ರೂಪಾಯಿ ಇವತ್ತಿನ ದಿನ ಬಿಲ್ ಘೋಷಣೆ ಆಗಲೇಬೇಕು. ಆಗುವ ತನಕ ಈ ರೈತರು ಯಾರು ಈ ಆಕ್ರೋಶವನ್ನು ನಿಲ್ಲಿಸೋದಿಲ್ಲ ಅಂತೇಳಿ ನಾನು ಈ ವಿನಂತಿಯನ್ನು ಹೇಳ್ಕೊತೀವಿ. ಅದೇ ರೀತಿಯಾಗಿ ಈ ಸಲ 3,500 ರೂಪಾಯಿ ಈ ಘೋಷಣೆಯನ್ನು ನಾವು ಮಾಡ್ತಾಕತ್ತೀವಿ. ಇವು ಸರ್ಕಾರದವರು 3,500 ರೂಪಾಯಿ ಕೊಡಲೇಬೇಕು. ಇದು ರೈತರು ಹೇಳ್ತಿರುವಂಥದ್ದು ಪ್ರಮುಖವಾಗಿ ನಮಗೆ 3,500 ರೂಪಾಯಿ ಕೊಡಲೇಬೇಕು ಅನ್ನೋ ನಿಟ್ಟಲ್ಲಿ ಒತ್ತಾಯವನ್ನು ಕೂಡ ಮಾಡ್ತಿರುವಂಥದ್ದು. ಹಾಗಾಗಿ ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಳಬೇಕು. ಈ ಹೋರಾಟ ರಾಜ್ಯಾದ್ಯಂತ ವ್ಯಾಪಿಸುವ ಮುನ್ನವೇ ಎಚ್ಚೆತ್ತುಕೊಂಡು ರೈತರಿಗೆ ನ್ಯಾಯಯುತವಾದಂಥ ಬೆಲೆಯನ್ನು ಕೊಡಬೇಕು. ಜೊತೆಗೆ 3,500 ರೂಪಾಯಿ ಕೇಳ್ತಿದ್ದಾರೆ, ಅದನ್ನು ಕೊಡಬೇಕು. ಜೊತೆಗೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಒಂದು ಸಭೆಯನ್ನಾದರೂ ಮಾಡಬೇಕು. ಜೊತೆಗೆ ಉಸ್ತುವಾರಿ ಸಚಿವರು ತವರು ಕ್ಷೇತ್ರ ಇದೆ, ಅವರು ಕೂಡ ಇಲ್ಲಿ ಬಂದು ಭೇಟಿ ನೀಡಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬಂದು ಭೇಟಿ ನೀಡಿಲ್ಲ. ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಬಂದು ಭೇಟಿ ನೀಡಿಲ್ಲ ಅನ್ನೋ ಒಂದು ಆರೋಪವನ್ನು ಮಾಡ್ತಿದ್ರು. ಹಾಗಾಗಿ ಮಾನವೀಯತೆಯ ದೃಷ್ಟಿಯಿಂದ ಬಂದು ರೈತರ ಸಂಕಷ್ಟಕ್ಕೆ ರೈತರ ಸಂಕಷ್ಟಕ್ಕೆ ಈ ಜನಪ್ರತಿಗಳು ಮುಂದಾಗಬೇಕು ಅನ್ನೋ ಒತ್ತಾಯವನ್ನು ಕೂಡ ಇಲ್ಲಿರುವಂಥ ರೈತರು ಮಾಡ್ತಿರುವಂಥದ್ದು.